ಆದರೆ ಒಂದು ಈ ನಾಡಿನ ಜನತೆಗೆ ನಾನು ಹೇಳ್ತೇನೆ, ನೀವಿನ್ನು 2 ವರ್ಷ ವೆಯ್ಟ್ ಮಾಡಿ. ಈ ಸರ್ಕಾರದ ಅವಧಿ ಇದೆ. ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ, ಯಾರು ರೆಗ್ಯುಲರೈಸು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಇವೆಲ್ಲ ಬೋಗಸ್. ಇದು ನಾನು ಓಪನ್ನಾಗಿ ಕರೆ ಕೊಡ್ತೀನಿ. ನೀವು ಯಾರು ಇದಕ್ಕೆ 4 ಲಕ್ಷ 10 ಲಕ್ಷ 20 ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ಜನತಾದಳದ ಜವಾಬ್ದಾರಿ. ದಾರಿ ತಪ್ಪತಕ್ಕಂಥ ಕೆಲಸ, ದೀಪಾವಳಿ ಉಡುಗೊರೆ, ಇದಕ್ಕೆ ದಾರಿ ತಪ್ಕೋಬೇಡಿ, ನಿಮ್ಮ ಮನೆ ಹಾಳು ಮಾಡ್ಕೋಬೇಡಿ. ಈ ನಾಡಿನ ಜನತೆಗೆ ಇಷ್ಟು ವರ್ಷಲೇ ಕಾದಿದ್ದೀರಿ. ಬ್ಯಾಂಕ್ ಸಾಲ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಪರ್ಸೆಂಟೇಜ್ ಇರ್ಬೋದು. ಆ ಸೈಟ್ ಮಾಡೋಣ ಬ್ಯಾಂಕ್ ಸಾಲನೂ ಕೊಡಿಸ್ತೇನೆ ಮನೆ ಕಟ್ಟಕೊಳ್ಳೋಕ್ಕೆ. ಅದು ಸಿಸ್ಟಮ್ ಇಲ್ಲಿದೆ, ಅದು ಗೊತ್ತು ನನಗೆ. ಅದರಿಂದ ನೀವು ಮತ್ತಿನ್ನೊಂದು ಸಾಲ ಮಾಡಿ ಇದು ಕಟ್ಕೊಂಡು ಏನೋ ರೆಗ್ಯುಲರೈಸ್ ಮಾಡ್ತಾರೆ ಅಂತೇಳಿ ತಲೆ ಕೆಡಿಸ್ಕೋಬೇಡಿ. ಹಿಂದೆ ಹಲವಾರು ಸರ್ಕಾರಗಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮ ಒಂದು ಓನರ್ಶಿಪ್ನ ಹಿಂದಿನ ಕೆಲವು ಸರ್ಕಾರದಲ್ಲಿ ಏನು ಉಳಿಸ್ಕೊಟ್ಟಿರೋದು ಜನತಾದಳ ಸರ್ಕಾರ ಇದ್ದಾಗಲೇ ಉಳಿಸ್ಕೊಟ್ಟಿರೋದು. ಕೋಟ್ಯಾಂತರ ಕುಟುಂಬಗಳು ಉಳಿಸಿದ್ದೀವಿ ಜನತಾದಳ ಸರ್ಕಾರ ಇದ್ದಾಗ. ಈಗಲೂ ಹೇಳ್ತೇನೆ, ಈ ಚಾಲೆಂಜನ್ನು ನಾನು ಸ್ವೀಕಾರ ಮಾಡ್ತೀನಿ. ಈ ನಾಡಿನ ಬೆಂಗಳೂರು ನಗರದ ನಾಗರಿಕರು ಇವತ್ತೇನೋ ಇದ್ರ ಜೊತೆಗೆ ಈಗ ಅದೆಂಥದ್ದು ತಾಲೂಕು ಲೆವೆಲಲ್ಲೂ ಮಾಡ್ತಾರಂತೆ. ಅಲ್ಲೇನೋ 1200 ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾವ್ರಂತೆ ಸರ್ಕಾರದ ಖಜಾನೆ ತುಂಬಿಸ್ಕೊಳ್ಳೋಕ್ಕೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಜನಕ್ಕೆ ಈ ಸರ್ಕಾರ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೇನು ಕೈ ಹಾಕಿದ್ದಾರೆ, ಹಗಲು ದರೋಡೆ ಕೆಲಸ ಮಾಡಲಿಕ್ಕೆ ಏನು ಹೊರಟಿದ್ದಾರೆ, ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮರಳಾಗಬೇಡಿ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನಿಮ್ಮನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ಇನ್ನೊಂದು, ನಮ್ಮ ಪೊಲೀಸ್ ಕಮಿಷನರಿಗೆ ಅಲ್ಲ ಇವರಿಗೆ ಡಿ ಜಿ ಅವರಿಗೆ ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಇದೇನೋ ಮಾರ್ಗಸೂಚಿ ಕೊಟ್ಟವರಂತೆ ಪೊಲೀಸ್ ಇಲಾಖೆಗೆ. ಅದೊಂದು ಸುಮ್ಮನೆ ಜಸ್ಟ್ ಪಾಯಿಂಟ್ ಹೇಳ್ತೀನಿ ಅಷ್ಟೇ. ಅದು ನೆಕ್ಸ್ಟ್ ವೀಕಲ್ಲಿ ಅದರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಹೆಣ್ಣು ಮಕ್ಕಳುಗಳು ಆ ಮಾರ್ಗಸೂಚಿಲಿ ಒಂದು 5-6 ಮಾರ್ಗಸೂಚಿ ಕೊಟ್ಟ ನೋಡ್ತಾ ಇದ್ದೆ ರಾತ್ರಿ ಟಿ ವಿಲಿ. ಹೆಣ್ಣು ಮಕ್ಕಳನ್ನ 6 ಗಂಟೆ ಮೇಲೆ ಯಾವುದೇ ಅವ್ರ ಮೇಲೆ ದೂರಿದ್ರು ಸ್ಟೇಷನಿಗೆ ಕರ್ಕೊಂಡು ಹೋಗಬಾರ್ದು ಅಂತೇಳಿ ಒಂದು ಮಾರ್ಗಸೂಚಿ ಹೊರಡಿಸವ್ರೆ. ಇದು ಬೆಳಗ್ಗೆ ಪತ್ರಿಕೆಯಲ್ಲೂ ಬಂದಿದೆ, ನೋಡಿದೆ. ನಿನ್ನೆ ದಿನ ಮೈಸೂರಿನಲ್ಲಿ ಒಂದು ಹೆಣ್ಣು ಮಗಳನ್ನ ರಾತ್ರಿ 8 ಗಂಟೆಯಲ್ಲಿ ಯಾರು ಅವ್ರಿಗೆ ಡೈರೆಕ್ಷನ್ ಕೊಟ್ಟರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ, 8 ಗಂಟೆ ರಾತ್ರಿ ಹೆಣ್ಣು ಮಗಳನ್ನ ಕರ್ಕೊಂಡೋಗಿ ಆ ಹೆಣ್ಣು ಮಗಳ ಮೇಲೆ ಏನೂ ಕೇಸಿಲ್ಲ. ಅದೊಂದು ದೊಡ್ಡ ಇತಿಹಾಸ ಇದೆ. ಮೈಸೂರಿನಲ್ಲಿ ನಡೆದಿರೋದು. ಯಾವುದಪ್ಪ ಅದು ಪೊಲೀಸ್ ಸ್ಟೇಷನ್ನವರು ಏನೋ ತಳವಾರ ಮೊನ್ನೆ ಅದೆಂಥದ್ದು ನಿಮ್ಮ ಡ್ರಗ್ಸ್ ಇದರಲ್ಲಿ ಸಿಕ್ಕಾಕೊಂಡು ಅದರಲ್ಲಿ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿದ್ರು ಮಾಧ್ಯಮಗಳಿಗೆ. ಆ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡು ಇಲ್ಲ ಪಸ್ಪೆಂಡು ಇಲ್ಲ, ಮತ್ತೆ ಅದು ಎಷ್ಟು ಕೊಟ್ಟನೋ ಗೊತ್ತಿಲ್ಲ, ಮತ್ತು ಅಲ್ಲೇ ಅವನೇ. ಇದು ಈ ಸರ್ಕಾರದ ನಡವಳಿಕೆ. ಇದ್ರ ಸ್ಟೋರಿ ಮುಂದಿನ ವಾರ ಹೇಳ್ತೀನಿ. ಈಗ ಇದು ಡೈವರ್ಟ್ ಆಗೋದು ಬೇಡ, ಈ ಏಕಾತ ಬೇಕಾದ NR ಸ್ಟೇಷನ್. ಏನೂ ಆಗಲ್ಲ, ನಮ್ಮ ಸರ್ಕಾರ ಬಂತು, ತಲೆ ಕೆಡಿಸ್ಕೋಬೇಡಿ. ನಾನು ಹಿಂದೆ ಏನಿತ್ತು ಸಿಸ್ಟಮ್ಮು ಆ ಸಿಸ್ಟಮ್ ರೀಇಂಟ್ರೊಡ್ಯೂಸ್ ಮಾಡಿ ಸುಲಭ ದರದಲ್ಲಿ ಅವ್ರಿಗೆ ಯಾವುದೇ ರೀತಿ ಬರ್ಡನ್ ಆಗಬಾರ್ದು, ಯಾರಿಗೂ ನಾಗರಿಕರಿಗೆ ಸುಲಿಗೆ ಇಲ್ಲದೆ ಯಾವುದೇ ರೀತಿ ಅವ್ರಿಗೆ ಬರ್ಡನ್ ಆಗದೆ ಇದನ್ನು ಸೆಟೇಟ್ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಪಕ್ಷದ್ದು. ಏನೇಳಿ ನಾನು ನಾಡಿನ ಜನ, ಈ ರಾಜ್ಯದ ಜನ ಕೈ ನೀಡಬಾರದು, ಕೈ ಎತ್ತು ಕೊಡಬೇಕು ಅಂಥ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ ನಾನು ಕಳೆದ ಬಾರಿ. 5 ಪಂಚರತ್ನ ಕಾರ್ಯಕ್ರಮ ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಎಷ್ಟು ದಿವಸ ಬೇಡ್ಕೊಂಡು ಕೂತ್ಕೊತೀರಿ? ಈಗ ಮೊನ್ನೆ ನೀವೇ ನೋಡಿದ್ರಿ, ಎಲ್ಲ ಮಂಗಳೂರಿನಲ್ಲಿ ಅದೆಂಥದ್ದು ದೀಪಾವಳಿ ಉಡುಗೊರೆ ಅಂತೇಳಿ ಅದೆಂಥದ್ದು ಇದು ಕೊಡ್ತಾರೆ ಅಂತೇಳಿ 11 ಜನ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿಸಿದ್ರು ಪುತ್ತೂರಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ. ಈ ಬದುಕಬೇಕಾ? ಸ್ವಾಭಿಮಾನದಲ್ಲಿ ಜನ ಬದುಕಬೇಕು. ಅದಕ್ಕೆ ನನ್ನ ಹತ್ರ ಭಾಳ ಕಾರ್ಯಕ್ರಮ ಇದೆ, ತೋರಿಸಿದ್ದೀನಿ ಅದನ್ನು. ಏನು ಹೇಳಿ? ನನ್ನ ಕಾಲದಲ್ಲಿ